ಎಸಿ ಬರಲೇಬೇಕು, ಎಸಿ ಬರಲೇಬೇಕು. ಒಂದು ನಿಮಿಷ ತಹಸೀಲ್ದಾರ್ ಮಾತಾಡ್ತಾರೆ. ಒಂದು ನಿಮಿಷ ತಹಸೀಲ್ದಾರ್ ಮಾತಾಡೋರು ಸುಮ್ಮನಿರು. ಬಂದಾಗಿಂದ ನಾವು ಯಾರು ಎಪ್ಸಿದ್ರು ರಿಪೋರ್ಟ್ ಕೊಡ್ತೀರಿ. ಉದಾಹರಣೆ ಕೊಡ್ತೀನಿ, ಅರ್ಕಾದಲ್ಲಿ 525 ಹೆಕ್ಟೇರ್ ಇದೆ. ವಸ್ತುಸ್ಥಿತಿ ಏನ್ ಕೊಡ್ತೀರಿ? ಸೆಕ್ಷನ್ 4 ಇರೋದು ಫುಲ್ ಎಂಕ್ರೋಚ್ಮೆಂಟ್ ಆಗಿ ಹಾಗೆ ಫಾರೆಸ್ಟ್ ಅವ್ರಿಗೂ ನಾವೇನ್ ಹೇಳೋದು ಅಂತಾರೆ, ನೋಡಿ ನೀವು ವರದಿ ಕೊಡೋವರೆಗೂ ನೀವು ಸರ್ವೆ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಟ್ಟಿಗೆ ರೈತರನ್ನ ಕೂರಿಸಿ ರಿಪೋರ್ಟ್ ಮಾಡಿ ರೈತರು ಎಷ್ಟು ಉಳುಮೆ ಮಾಡ್ಕೊಂಡಿದ್ದಾರೆ. ಈ ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್ ಬಿಡಿ ಸರ್, ನಮ್ದೇನ್ ತಕರಾರಿಲ್ಲ. ಇನ್ನು ಖಾಲಿ ಜಾಗ ಎಷ್ಟಿದೆ, ಇದನ್ನ ರೈತರು ಎಷ್ಟು ಉಳುಮೆ ಮಾಡ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಈ ವರದಿನ ನೀವು ಸರ್ಕಾರಕ್ಕೆ ಕೊಡಬೇಕು, ಕೋರ್ಟಿಗೆ ಕೊಡಬೇಕು. ಈಗ ನೀವು ಕೊಟ್ಟ ವರದಿ ಮೇಲೆ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಅದ್ರ ಮೇಲೆ ಆಕ್ಷನ್ ಮಾಡ್ತಿದೆ ಸರ್ಕಾರ, ಅದ್ರ ಮೇಲೆ ಆಕ್ಷನ್ ಮಾಡ್ತಿದೆ. ನಾನು ಒಂದೇ ಹೇಳ್ತೀನಿ, ಸಿಎನ್ಡಿ ಲ್ಯಾಂಡ್ ನ ಡಿಫಾರೆಸ್ಟ್ ಸೇರಿಸಿದ್ದೀರಾ ಇಲ್ವಾ? ಸಿಎನ್ಡಿ ಲ್ಯಾಂಡ್ ಡೀಮ್ಡ್ ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಅಂತ ಸ್ವಲ್ಪ ಭಾಗನ ಸಿಎನ್ಡಿಗೆ ಸೆಕ್ಷನ್ 4 ಗೆ ಅಥವಾ ಸಿಎನ್ಡಿಗೆ ಸರ್ವೆ ನಂಬರ್ ಏನು ನೀವು ಕೆಲವು ಫೈಲ್ ಕಳಿಸಿದ್ರಿ, ಯಾರು ಬೇರೆ ದಾಸಿದ್ರು ಇದನ್ನ ರಿಜೆಕ್ಟ್ ಮಾಡಬೇಕು ಅಂತ ನಾನು ರಿಜೆಕ್ಟ್ ಮಾಡಲ್ಲ, ವಿಲೇ ಅಂತ ಹೇಳಿ ಬಂದಿದ್ದೇನೆ. ಒಂದೇ ಒಂದು ಕೇಸ್ ರಿಜೆಕ್ಟ್ ಮಾಡಿಲ್ಲ ಸರ್. ಆದೇಶ ಬಂದ ಕೂಡಲೇ ಪಟ್ಟೆ ಇಶ್ಯೂ ಮಾಡಿದ್ದು ಆದೇಶವನ್ನು ಮಾಡಿದ್ದೀನಿ. ಕೆಲವು ಜನಕ್ಕೆ ಪಟ್ಟೆ ಇಶ್ಯೂ ಕೊಟ್ಟಿದ್ದೀನಿ. ಈಗ ನೀವು ರಿಪೋರ್ಟ್ ಮಾಡಬೇಕಾಗ್ತದೆ. ಫಾರ್ಮ್ 57, 53 ಇದು 3 ಕೂಡ ಇಷ್ಟು ಜನರು ಹಾಕಿದ್ದಾರೆ, ಇಷ್ಟು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಅದನ್ನ ಕೊಡಿ, ದಾಖಲೆಯನ್ನು ಕೊಡಿ. ನೀವು DC ಗಾದ್ರೂ ಕೊಡಿ, ಇಲ್ಲ ಇವ್ರಿಗೆ ಕಳಿಸಿ. ಈಗ ಜಾಗವನ್ನ ಇವತ್ತು ಸರ್ಕಾರಕ್ಕೆ ಒಪ್ಪಿಸಿ ಇವತ್ತೆಲ್ಲ ಬೀದಿಗೆ ಬರುವಂತ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಈಗ ನಾವೆಲ್ಲರೂ ಇಲ್ಲಿ ಸೇರಿ ಗುರ್ತು ಮಾಡಿದ್ರೆ ರೈತರು ಎಷ್ಟು ಉಳುಮೆ ಮಾಡ್ಕೊಂಡಿದ್ದಾರೆ, ರೈತರು ಎಷ್ಟಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಕಲ್ಲು ಮಟ್ಟಿ ಜಾಗ ಎಷ್ಟು ಅಂತ ಆ ದಿನ ಗುರ್ತು ಮಾಡಿದ್ರೆ ಇವತ್ತು ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅದಾದ ನಂತರ ಮತ್ತೆ ಸರ್ಕಾರ ಆದೇಶ ಮಾಡ್ತದೆ 92ರಲ್ಲಿ. ಇದು ಅವೈಜ್ಞಾನಿಕ ಆಗಿರೋದ್ರಿಂದ ಇದನ್ನ ಮತ್ತೊಮ್ಮೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ 92ರಲ್ಲಿ ಆದೇಶ ಮಾಡ್ತದೆ. 94ರಲ್ಲಿ ಮತ್ತೆ ನಿಮ್ಮ ಅಧಿಕಾರಿಗಳು ಮತ್ತೆ ಅದೇ ರಿಪೋರ್ಟ್ ಕೊಡ್ತಾರೆ. ಏನ್ ಹಳೆ ರಿಪೋರ್ಟ್ ಕೊಟ್ಟಿದ್ರು, ಇಷ್ಟು CND ಲ್ಯಾಂಡ್ ಅಂತ ಹೆಚ್ಚು ಕಡಿಮೆ 30,000 ಎಕರೆ ಮಡಿಕೇರಿ ಮತ್ತು ಸೋಮವಾರಪೇಟೆ ಸೇರಿ 30,000 ಎಕರೆ CND ಲ್ಯಾಂಡ್ ಅಂತ ಗುರ್ತು ಮಾಡಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಕೇಳ್ತಿರೋದು ಅದನ್ನೇ, ದಯವಿಟ್ಟು ನಾವು ಈ 1 ವರ್ಷದಿಂದ ಹೋರಾಟ ಮಾಡಿ ಬಹಳ ಹಿಂದೆಯಿಂದ ಎಲ್ಲ ಹೋರಾಟ ಮಾಡ್ಕೊ ಬರ್ತೀವಿ. ನಾವು ಕೇಳ್ತಿರೋದಷ್ಟೇ, ಇದನ್ನ ಸರ್ವೆ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ಸರ್ವೆ ಮಾಡಿಸಿ. ಸರ್ವೆ ಮಾಡಿಸಿದಾಗ ಸ್ಪಾಟಿಗೆ ಹೋದ್ರೆ ಆಫೀಸಲ್ಲಿ ಅಲ್ಲ, ಹಿಂದೆ ಮಾಡ್ದಂಗೆ ಆಫೀಸಲ್ಲಿ ಅಲ್ಲ, ಸ್ಪಾಟಿಗೆ ಹೋಗಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಾಗ ನಿಮಗೆ ಅಲ್ಲಿ ಏನು ಎಷ್ಟು ಜನ ಮನೆ ಕಟ್ಕೊಂಡು ವಿಚಾರದ ಬಗ್ಗೆ ಮತ್ತೆ ರೈತರ ಪರವಾಗಿ ಆಗಿ ಜಿಲ್ಲಾಡಳಿತ ನಡೆಸಬೇಕಂತ ಈಗ ನಮಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಬೇರೆ ಟೆಕ್ನಿಕಲ್ ಪಾಯಿಂಟ್ಸ್ಗಳು ಕೇಳಿದ್ದೀವಿ. ಮೊದಲನೇದಾಗಿ ಈಗ ತಾವು ಎಲ್ಲ ಹೇಳ್ತೀರಾ ಅಂತ ಅವೈಜ್ಞಾನಿಕವಾಗಿ ಈಗ CND ಲ್ಯಾಂಡನ್ನು ಗುರುತಿಸುವಂಥ ಹಿಸ್ಟಾರಿಕಲ್ ಇಶ್ಯೂಸ್ ಆಗಿದೆ. ಅದು ಆದಮೇಲೆ ಒಂದು ಸರ್ಕಾರದಿಂದ ಆದೇಶ ಬಂತು 3 ಪಟ್ಟಿ ಕೊಡಬೇಕಂತ. ಅದರಲ್ಲಿ ಒಬ್ಬ PIL ಹಾಕಿ ಮಾನ್ಯ ಹೈಕೋರ್ಟಲ್ಲಿ ಹೋಗಿ ಪಿಟಿಷನ್ ಹಾಕಿ ಅದ್ರ ಬೇಸ್ ಮೇಲೆ ಈಗ ಕೆಲವು ಕಂಪ್ಲೇಂಟ್ಸ್ ಆಗಿದೆ, ಕೆಲವು ಆಗಿದೆ. ಅದು ಕೂಡ ರಿವ್ಯೂ ಪಿಟಿಷನ್ ಆಗಬೇಕಂದ್ರೆ ನಾನೇ ಕೂಡ ಪ್ರಪೋಸಲ್ ಮಾಡಿದ್ದೆ, ರಿವ್ಯೂ ಪಿಟಿಷನ್ ಕೂಡ ಫೈಲ್ ಆಗಿದೆ.
ಯಾವ್ಯಾವ ಪಾಯಿಂಟ್ಸ್ ಮೇಲೆ ಆಗಿದೆ ತಾವು ಹೇಳಿದ್ದೀರಾ ಅದು ಎಲ್ಲ ಪಾಯಿಂಟ್ಸನ್ನು ಅಲ್ಲಿ ಸೇರಿಸಿದ್ದೀವಿ. ಯಾಕಂದರೆ ಅಲ್ಲಿ ಆಲ್ರೆಡಿ ರೈತರು ಎಲ್ಲ ಅವರು ಇದು ಸಾಗು ಮಾಡ್ತಾ ಇದ್ದಾರೆ, ಮನೆ ಕಟ್ಟಿದ್ದಾರೆ ಅಥವಾ ಬೇರೆ ಬೇರೆ ಹಂತದಲ್ಲಿ ಅವರು ಜೀವನವನ್ನು ಕಳಿಸ್ಕೊಳ್ತಾರೆ ಅಂತ ಅದು ಕೂಡ ಇದೆ. ಅದರ ಜೊತೆಗೆ ಈಗ ಫಾರೆಸ್ಟ್ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಬೇಕಂತ ಹೇಳಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.